ಎಲ್ಲರಿಗೂ ನಮಸ್ಕಾರಗಳು. ಶಿವನು ಸರಳನಾಗಿ ಒಲಿಯುವ ದೇವನಾಗಿದ್ರು ಆತನ ಈ ಎಲ್ಲಾ ಭಕ್ತರು ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಶಿವನಿಂದ ವರವನ್ನ ಪಡೆಯುವುದಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿದ್ದರು. ಕಠಿಣ ತಪಸ್ಸಿನ ಮೂಲಕ ಶಿವನನ್ನ ಒಲಿಸಿಕೊಂಡ ಶಿವಭಕ್ತರು ಯಾರು ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಒಂದು ನಂದಿ ಶಿವನ ಅತ್ಯಂತ ಪ್ರೀತಿಯ ಭಕ್ತ. ಅವನು ಶಿವನ ಗಣಗಳಲ್ಲಿ ಒಬ್ಬ. ನೀವು ಯಾವುದೇ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೂ ಅಲ್ಲಿ ಶಿವನ ವಿಗ್ರಹದ ಮುಂದೆ ನಂದಿ ಇರುವುದನ್ನ ಗಮನಿಸಬಹುದು. ನಂದಿಯು ತನ್ನ ಕಠಿಣ ತಪಸ್ಸಿನ ಮೂಲಕ ಶಿವನನ್ನ ಮೆಚ್ಚಿಸಿದ್ದಾನೆ. ಶಿವನು ಅವನ ಭಕ್ತಿಗೆ ಮೆಚ್ಚಿ ನಂದಿಯ ಮುಂದೆ ಪ್ರತ್ಯಕ್ಷನಾಗಿ ಅವನನ್ನ ತನ್ನ ಭಕ್ತನಾಗಿ ಸ್ವೀಕರಿಸಲು ಮುಂದಾದ. ನಂದಿಯ ತಪಸ್ಸಿಗೆ ಮೆಚ್ಚಿದ ಶಿವನು ನಂದಿಯನ್ನ ತನ್ನ ವಾಹನವನ್ನಾಗಿ ಹಾಗೂ ಕೈಲಾಸದ ದ್ವಾರಪಾಲಕನನ್ನಾಗಿ ಮಾಡಿಕೊಂಡನು. 2. ಮಾರ್ಕಂಡೇಯ ಅಲ್ಪಾಯುಷ್ಯವನ್ನ ಹೊಂದಿದ್ದ ಶಿವಭಕ್ತ. ಮಾರ್ಕಂಡೇಯ ಋಷಿಯು ಕೇವಲ 16 ವರ್ಷಗಳ ಕಾಲ ಬದುಕುವ ಅಣೆಬರಹವನ್ನ ಹೊಂದಿದ್ದನು. ಅವನು ತನ್ನ ಬಾಲ್ಯದಿಂದಲೂ ಶಿವನನ್ನ ಪೂಜಿಸುತ್ತಿದ್ದನು. ಶಿವನಿಗೆ ಹತ್ತಿರವಾಗಲು ಬಯಸುತ್ತಿದ್ದನು. ಮಾರ್ಕಂಡೇಯನಿಗೆ 16 ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಯಮನು ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಅಂತಹ ಸಂದರ್ಭದಲ್ಲಿ ಮಾರ್ಕಂಡೇಯನು ಶಿವಲಿಂಗವನ್ನ ಬಿಗಿಯಾಗಿ ತಬ್ಬಿಕೊಳ್ಳುತ್ತಾನೆ. ಆಗ ಶಿವನು ಮಾರ್ಕಂಡೇಯನ ಭಕ್ತಿಗೆ ಮೆಚ್ಚಿ ಅವನನ್ನ ಮರಣದಿಂದ ಮುಕ್ತಗೊಳಿಸಿ ಅಮರತ್ವದ ವರವನ್ನ ಕರುಣಿಸುತ್ತಾನೆ. 3. ಪಾರ್ವತಿ ದೇವಿ ಶಿವನ ಪತ್ನಿಯಾಗುವುದಕ್ಕೂ ಮುನ್ನ ಆತನ ಭಕ್ತಿಯಾಗಿದ್ದಳು. ಶಿವನನ್ನ ಆಕೆ ತನ್ನ ಕಠಿಣ ತಪಸ್ಸಿನ ಮೂಲಕ ಪಡೆದುಕೊಂಡಳು. ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ತೀವ್ರ ತಪಸ್ಸನ್ನ ಮಾಡಿದ್ದಳು. ಮೊದಲು ಪಾರ್ವತಿ ದೇವಿಯು ಹಣ್ಣುಗಳನ್ನು ತ್ಯಜಿಸಿ ತಪಸ್ಸನ್ನ ಮಾಡಲು ಮುಂದಾದಳು. ಬಳಿಕ ಆಹಾರವನ್ನ ತ್ಯಜಿಸಿ ತಪಸ್ಸನ್ನ ಮಾಡಲು ಹೊರಟಳು. ಅವಳ ತಪಸ್ಸಿಗೆ ಮೆಚ್ಚಿದ ಶಿವನು ಪಾರ್ವತಿ ದೇವಿಯ ಮುಂದೆ ಪ್ರತ್ಯಕ್ಷನಾಗಿ ಅವಳನ್ನ ವಿವಾಹವಾಗಲು ಒಪ್ಪಿಕೊಂಡನು. 4. ಬೇಡರ ಕಣ್ಣಪ್ಪ ಶಿವನಿಗಾಗಿ ತನ್ನ ಕಣ್ಣುಗಳನ್ನೇ ಕಿತ್ತು ದಾನ ಮಾಡಿದನು. ಕಣ್ಣಪ್ಪನಿಗೆ ಶಿವನ ಬಗ್ಗೆ ಇದ್ದ ಭಕ್ತಿ ವಿಶೇಷವಾದ ಭಕ್ತಿಯಾಗಿತ್ತು. ಕಣ್ಣಪ್ಪನು ಒಂದು ಕಪ್ಪು ಬಣ್ಣದ ಕಲ್ಲನ್ನ ತೆಗೆದುಕೊಂಡು ಅದನ್ನೇ ಶಿವಲಿಂಗವೆಂದು ಪೂಜಿಸಲು ಮುಂದಾಗುತ್ತಾನೆ. ಅವನು ಆ ಶಿವಲಿಂಗಕ್ಕೆ ಪ್ರತಿನಿತ್ಯವೂ ಜಲಾಭಿಷೇಕವನ್ನ ಮಾಡುತ್ತಿರುತ್ತಾನೆ. ಒಂದು ದಿನ ಕಣ್ಣಪ್ಪನು ಶಿವಲಿಂಗದಿಂದ ರಕ್ತಸ್ರಾವವಾಗುತ್ತಿರುವುದನ್ನ ಗಮನಿಸುತ್ತಾನೆ. ಆಗ ಅವನು ತನ್ನ ಒಂದು ಕಣ್ಣುಗಳನ್ನ ಕಿತ್ತು ಶಿವಲಿಂಗದ ಮೇಲೆ ಇಡುತ್ತಾನೆ. ಮತ್ತೊಂದು ಕಣ್ಣನ್ನ ಕೂಡ ಕಿತ್ತು ಶಿವಲಿಂಗದ ಮೇಲೆ ಅರ್ಪಿಸಲು ಹೊರಟಾಗ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ಮೋಕ್ಷವನ್ನ ನೀಡುತ್ತಾನೆ ಎನ್ನುವ ಕಥೆ ಇದೆ. 5. ಬಾನಾಸುರ. ಶಿವನಿಂದ 1000 ತೋಳುಗಳನ್ನ ವರವಾಗಿ ಪಡೆದುಕೊಂಡವನು ಬಾನಾಸುರ. ಈತ ಒಬ್ಬ ಶಕ್ತಿಶಾಲಿ ರಾಕ್ಷಸ ರಾಜನಾಗಿದ್ದನು. ಆದ್ರೆ ಅವನು ಶಿವನ ಮಹಾನ್ ಭಕ್ತನಾಗಿದ್ದನು. ಬಾನಾಸುರನ ತಪಸ್ಸಿನಿಂದ ಸಂತಸಗೊಂಡ ಶಿವನು ಅವನಿಗೆ 1000 ತೋಳುಗಳ ವರವನ್ನ ನೀಡಿದನು. ಹಾಗೂ ಯುದ್ಧದ ಸಮಯದಲ್ಲಿ ನೀನು ಆಪತ್ತಿನಲ್ಲಿ ಸಿಲುಕಿಕೊಂಡರೆ ತಾನು ರಕ್ಷಿಸುವುದಾಗಿ ಭರವಸೆಯನ್ನ ಕೊಟ್ಟನು. ಬಾನಾಸುರನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೊಂದಿಗೆ ಯುದ್ಧ ಮಾಡಿರುವ ಕಥೆಯನ್ನ ನಾವು ಭಗವತ ಪುರಾಣದಲ್ಲೂ ನೋಡಬಹುದು. 6. ಉಪಮನ್ಯು. ಬಾಲ್ಯದಿಂದಲೂ ಉಪಮನ್ಯು ಶಿವನ ಕಟ್ಟಾ ಭಕ್ತನಾಗಿದ್ದನು ಹಾಗೂ ಶ್ರೀಕೃಷ್ಣನಿಗೆ ಪಶುಪತ ಮಂತ್ರವನ್ನ ಉಪದೇಶಿಸಿದ್ದನು. ಅವನು ತನ್ನ ಜೀವನದಲ್ಲಿ ಓಂ ನಮೋ ಶಿವಾಯ ಎನ್ನುವ ಪದವನ್ನ ಹೊರತುಪಡಿಸಿ ಬೇರಾವ ಪದವನ್ನ ಬಳಸಲು ಇಷ್ಟಪಡುತ್ತಿರಲಿಲ್ಲ. ಅವನು ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸಿನ ಮಾರ್ಗವನ್ನ ಆಯ್ದುಕೊಂಡನು. ಶಿವನು ಉಪಮನ್ಯುವಿನ ಭಕ್ತಿಯನ್ನ ಕಂಡು ಆತನಿಗೆ ಪ್ರತ್ಯಕ್ಷನಾಗಿ ಕ್ಷೀರಸಾಗರವನ್ನ ನೀಡಿದ್ದನು. 7. ರಾವಣ ಶಿವನನ್ನ ಎಷ್ಟೊಂದು ಭಕ್ತಿಯಿಂದ ಆರಾಧಿಸುತ್ತಿದ್ದನೆಂದರೆ ಅವನು ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ತನ್ನ ತಲೆಯನ್ನೇ ಕತ್ತರಿಸಿಕೊಂಡಿದ್ದನು. ಲಂಕಾದ ರಾಜನಾದ ರಾವಣನು ಶಿವನ ಪರಮ ಭಕ್ತನಾಗಿದ್ದನು. ಅವನು 10 ತಲೆಗಳನ್ನ ಹೊಂದಿದ್ದನು. ಹಾಗಾಗಿ ರಾವಣನನ್ನ ದಶನನ ಎಂದು ಕರೆಯಲಾಗುತ್ತೆ. ಅವನು ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ತನ್ನ 10 ತಲೆಗಳಲ್ಲಿ ಒಂದೊಂದೇ ತಲೆಗಳನ್ನ ಶಿವನಿಗೆ ಅರ್ಪಿಸಲು ಮುಂದಾದನು. ರಾವಣನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನಿಗೆ ಚಂದ್ರಹಾಸ ಎನ್ನುವ ದೈವಿಕ ಶಕ್ತಿಯುಳ್ಳ ಖಡ್ಗವನ್ನ ವರವಾಗಿ ಕೊಟ್ಟನು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.